ಹುಟ್ಟು ಉಚಿತ, ಸಾವು ಖಚಿತ. ಪೂಜ್ಯನೀಯ ಗುರುಗಳಾಗಿರ್ತಕ್ಕಂಥ ಜಯರಾಮ್ ಮಾಸ್ಟ್ರು ಬೆಳೆಚಂಗಪ್ಪ ಶಾಲೆ, ಪ್ರಾಥಮಿಕ ಶಾಲೆ ಇದ್ದ ಕಾಲದಲ್ಲಿ ನಾವು ದೊಡ್ಡ ಮಾದನಹಳ್ಳಿ, ವಿರೂಪಾಕ್ಷಿ, ಗುಟ್ಟಳ್ಳಿ ಈ ಪ್ರಾಂತ್ಯಗಳಿಂದ 5ನೇ ಕ್ಲಾಸ್, 6ನೇ ಕ್ಲಾಸ್, 7ನೇ ಕ್ಲಾಸ್ಗೆ ಓದ್ಕೊಳ್ಳೋಕ್ಕೆ ಅವರು ಉಪಾಧ್ಯಾಯರು. ಆಗ ಹೆಚ್ಚು ಅನಕ್ಷರಿದ್ದಂಥ ಜನ, ಅನಕ್ಷರ ಹೆಚ್ಚಾಗಿದ್ದಂಥ ಕಾಲ. ಆವಾಗ ಶಾಲೆಗಳು ತೆರಿಬೇಕಂತ ಹೇಳಿದ್ರೆ, ಇವಾಗ ಶಾಲೆ ಇವರು ಮನೆ ಪಕ್ಕದಲ್ಲೇ ಶಾಲೆ ಇದ್ದರೂ ಕೂಡ ಆ ಶಾಲೆಗೆ ಹೋಗಲ್ಲ. ಈಗೆಲ್ಲ ಇಂಟರ್ನ್ಯಾಷನಲ್ ಸ್ಕೂಲ್ಗಳಿಗೆ ಹೋಗ್ತಾರೆ. ಆವತ್ತು ಸುಮಾರು ಈ ಸುತ್ತಮುತ್ತಲು 7-8 ಕಿಲೋಮೀಟರ್ಗಳಿಂದ ನಡ್ಕೊಂಡು ಬರ್ತಕ್ಕಂಥದ್ದು ಶಾಲೆಗೆ, ಬೆಳೆಚಂಗಪ್ಪ ಶಾಲೆಗೆ. ಮಧ್ಯಾಹ್ನದ ಊಟ ಉಪಹಾರ ಕೂಡ ತುಂಬ ಕಷ್ಟಕಾಲ. ಅಂಥ ಕಷ್ಟಕಾಲದಲ್ಲಿ ವಿದ್ಯಾರ್ಥಿಗಳನ್ನು ತುಂಬ ಹತ್ತಿರದಿಂದ, ಪ್ರೀತಿ ವಾತ್ಸಲ್ಯದಿಂದ ಹತ್ತಿರದಲ್ಲಿ ಇಟ್ಟುಕೊಂಡು ಅವ್ರ ಮನಗಳನ್ನು ಮೆಚ್ಚಿಸಿ, ತಂದೆ ತಾಯಿ ಅವ್ರ ಕುಟುಂಬಗಳಿಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಬುದ್ಧಿವಾದ ಹೇಳಿ ಮಕ್ಕಳನ್ನ ಹೆಚ್ಚಿಗೆ ಶಾಲೆಗೆ ಕಳಿಸ್ಬೇಕಂತೇಳಿ ಒಳ್ಳೆ ಅರಿವು ಕೊಟ್ಟಂಥ ಗುರುಗಳು ಶ್ರೀ ಜಯರಾಮ್ ಮಾಸ್ಟ್ರವರು. ಅವರ ಸೇವೆಯನ್ನು ಮೆಚ್ಚಿ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರವರು. ನಿಜವಾಗಲೂ ಹಿಂದೆ ಗುರು ಇರಬೇಕು, ಮುಂದೆ ಗುರಿ ಇರಬೇಕು. ಹಿಂದೆ ಗುರು ಇಲ್ಲ, ಮುಂದೆ ಗುರು ಇಲ್ಲ, ಸಾಗಿಸಿದೆ ನೋಡು ಏಡಿಗಳ ದಂಡು. ಹಿಂದೆ ಗುರು ಇರಬೇಕು, ಮುಂದೆ ಗುರಿ ಇರಬೇಕು, ಸಾಗುತ್ತಿದೆ ನೋಡು ವೀರರ ದಂಡು. ಗುರು ಇಲ್ಲದೆ ಇರತಕ್ಕಂಥ ಸಮಾಜ ಅದು ಸಮಾಜನೇ ಅಲ್ಲ. ಅಂಥ ಒಂದು ಗುರುಸ್ಥಾನದಲ್ಲಿ ಇದ್ದು ಸಮಾಜಕ್ಕೆ ಎಲ್ಲ ರೀತಿಯಾಗಿರ್ತಕ್ಕಂಥ ಒಳ್ಳೆಯದನ್ನು ಬಯಸಿದಂಥ ಗುರುಗಳು ಶ್ರೀಯುತ ಜಯರಾಮ್ ಮಾಸ್ಟರ್ ಅವರು ಇವತ್ತು ದೈವಾಧೀನರಾಗಿರ್ತಾರೆ ಅಂಥೇಳಿ ಗೊತ್ತಾಗಿ ತುಂಬ ವಿಷಾದಿಸುತ್ತೇನೆ. ಸಮಾಜದಲ್ಲಿ ಏನೂ ಕೊಡದೆ ಕೇವಲ ಪುಡಿತಾ ಹೋದರೆ ಆ ಸಮಾಜ ದುರ್ಬಲ ಆಗ್ತದೆ. ಸಮಾಜಕ್ಕೆ ಸರ್ವಸ್ವವನ್ನು ಕೊಟ್ಟಂಥವ್ರು, ಸ್ವಂತಕ್ಕೆ ಸ್ವಲ್ಪ, ಸಮಾಜಕ್ಕೆ ಸರ್ವಸ್ವ ಅನ್ನೋ ಒಂದು ನೀತಿ ವಾಕ್ಯಗಳ ಮೇಲೆ ನಿಂತು ನಡೆದಂಥವರು ಪೂಜ್ಯನೀಯ ಗುರುಗಳು. ಅವರು ದೈವಾಧೀನರಾಗಿರ್ತಕ್ಕಂಥದ್ದು ಇವತ್ತು ತುಂಬ ನೋವಿನ ವಿಚಾರ. ಆ ಕೈವಾರ ತಾತಯ್ಯನನ್ನು, ಶ್ರೀಮನ್ನಾರಾಯಣ ಅಮರನಾರಾಯಣನ ಸದಾ ಪೂಜಿಸುವಂಥವರು. ಈ ಭಾಗದಲ್ಲಿ ಅನೇಕ ಸಮಾಜ ಕಾರ್ಯಕ್ರಮಗಳು, ಸೇವಾ ಚಟುವಟಿಕೆಗಳಲ್ಲಿ ಪಾಲ್ಗೊಂಡು ಸಮಾಜಕ್ಕೆ ತುಂಬ ಹತ್ತಿರವಾಗಿ ಕೆಲಸ ಮಾಡಿದಂಥ ಪೂಜನೀಯ ಗುರುಗಳನ್ನು ಇವತ್ತು ನಾವು ಅವರಿಗೆ ಪರಮಾತ್ಮ ಒಳ್ಳೆ ಸ್ವರ್ಗ ಪ್ರಾಪ್ತಿ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಇಷ್ಟಪಡ್ತೀನಿ. ಜಯರಾಮ್ ಮಾಸ್ಟರ್ ಸಹಸ್ರ ಸಂಖ್ಯೆಯಲ್ಲಿ ಇವತ್ತು ಶಿಷ್ಯರ ವೃಂದವನ್ನು ಬೆಳೆಸಿದ್ದಾರೆ. ಅದರಲ್ಲಿ ಡಾಕ್ಟ್ರುಗಳು, ಇಂಜಿನಿಯರ್ಗಳು, ಒಳ್ಳೆ IAS, IPS ಮಾಡಿದಂಥವ್ರ ಸಂಖ್ಯೆಯೂ ತುಂಬ ಇದೆ. ಅಂಥದ್ರಲ್ಲಿ ಇವತ್ತು ಸುಮಾರು ಹೆಚ್ಚಿನ ಸಂಖ್ಯೆಯಲ್ಲಿ ಅವರ ಒಂದು ಅಭಿಮಾನಿಗಳು, ವಿದ್ಯಾರ್ಥಿ ವೃಂದ ಎಲ್ಲ ಕೂಡ ಆಗಮಿಸಿದ್ದಾರೆ. ಅವರಲ್ಲಿ ವಿಶೇಷವಾಗಿ ನಮ್ಮ ಮಿತ್ರರಾಗಿರ್ತಕ್ಕಂಥ ನಮ್ಮ DVG ಕನ್ನಡ ಸಂಘ ಅಧ್ಯಕ್ಷರಾಗಿರ್ತಕ್ಕಂಥ ಮಧುಸೂದನ್ರವರು ಮತ್ತು ಪ್ರವೀಣ್ ಅವರು ತುಂಬ ಅವರಂದರೆ ತುಂಬ ಇಷ್ಟಪಡೋವಂಥವ್ರು. ಒಂದಲ್ಲ ಒಂದು ರೀತಿ ಬಂದು ಗುರುಗಳಿಗೆ ಸದಾ ಅವ್ರನ್ನ ನೋಡಿ ಆನಂದಿಸಿ ಅವರ ಆಶೀರ್ವಾದ ಪಡ್ಕೊಂಡು ಹೋಗುವಂಥ ಒಂದು ಶಿಷ್ಯರಿಂದ ಹೆಚ್ಚಿನ ಸಂಖ್ಯೆಯಲ್ಲಿದೆ. ಅಂಥದ್ರಲ್ಲಿ ವಿಶೇಷವಾಗಿ ಅವರನ್ನು ನಾವು ಮೊನ್ನೆ ತಾನೇ ನಮ್ಮ ಸೋಮೇಶ್ವರನ ಒಂದು ರಥೋತ್ಸವ ನಡೀತು. ಆ ರಥೋತ್ಸವ ಕಾಲಕ್ಕೆ ರಾವಣಾಸುರನ ಮೆರವಣಿಗೆ ಕಾರ್ಯಕ್ರಮ ಮಾಡ್ತೀವಲ್ಲ, ಆ ಮೆರವಣಿಗೆ ಕಾರ್ಯಕ್ರಮಕ್ಕೆ ಇದೇ ಸ್ಥಳದಲ್ಲಿ ಅವ್ರ ಕಚೇರಿಯಲ್ಲಿ ಕೂತ್ಕೊಂಡು, ಸಾರ್ ಕಾರ್ಯಕ್ರಮ ತುಂಬ ವೈಭವ ಮಾಡಬೇಕು, ಇದು ತುಂಬ ಪುರಾಣ ಪ್ರಸಿದ್ಧದ ಒಂದು ಕಾರ್ಯಕ್ರಮ, ಇತ್ತೀಚೆಗೆ ಇದಕ್ಕೆ ಶಕ್ತಿ ಕಳೆದೋಗಿದೆ, ಇದಕ್ಕೆ ಮತ್ತೆ ಶಕ್ತಿ ತುಂಬಬೇಕು ಅಂದಾಗ ಇಲ್ಲಪ್ಪ ಅದನ್ನು ಮಾಡೋಣ ಅಂಥೇಳಿ ತುಂಬ ಆಸಕ್ತಿ ಕೊಟ್ಟು ಎಲ್ಲರೊಂದಿಗೂ ಕೂಡ ಓಡಾಡಿ ಆ ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ಏನು ನಮ್ಮ ಬಜಾರ್ ರಸ್ತೆಯಲ್ಲಿ ತುಂಬ ವೈಭವವಾಗಿ ಆ ಕಾರ್ಯಕ್ರಮ ಮಾಡಿದ್ವಿ. ಆ ಕಾರ್ಯಕ್ರಮದಲ್ಲಿ ಅವರೇ ನಿಂತು ಮಾತಾಡಿದ್ದು, ಭಾಷಣ ಮಾಡಿದ್ದು, ಆ ಕಾರ್ಯಕ್ರಮವನ್ನು ನೋಡಿ ಕಣ್ತುಂಬಿಸ್ಕೊಂಡಿದ್ದು. ಮುಂದಿನ ದಿನಗಳಲ್ಲಿ ಇಂಥ ಕಾರ್ಯಕ್ರಮ ತುಂಬ ವೈಭವವಾಗಿ ಮಾಡಬೇಕು, ಇದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ನಮ್ಮನ್ನೆಲ್ಲರೂ ಕೂಡ, ನಮ್ಮ ಮಧುಸೂದನ್ನು ಇವನ್ನೆಲ್ಲರೂ ಕೂಡ ಭುಜ ತಟ್ಟಿ ಮತ್ತೆ ಪ್ರೋತ್ಸಾಹಿಸಿದಂಥದ್ದನ್ನು ನಾನು ಕಣ್ಣಾರೆ ನೋಡಿದೆ. ಅವರು ಇವತ್ತು ನಮ್ಮ ಕಣ್ಣು ಮುಂದೆ ಇಲ್ಲ ಅಂತಲ್ಲ, ಸದಾ ನಮ್ಮ ಕಣ್ಣು ಮುಂದೆ ಅವರು ಇರ್ತಾರೆ. ನಾವು ಯಾವತ್ತೂ ಅವನ್ನ ಸದಾ ನೆನೆಯುವಂಥದ್ದಾಗಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ.